ತ್ರಿವಿಧ ದಾಸೋಹ ಮೂರ್ತಿಗಳಾದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಮಹಾದ್ವಾರದ ಶಂಕುಸ್ಥಾಪನೆ ಬಿಡದಿಯ ಮುಖ್ಯ ರಸ್ತೆಯಲ್ಲಿ ಭಾನುವಾರ ನೆರವೇರಿಸಲಾಯಿತು. ಸಿದ್ಧಗಂಗಾ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಶಂಕುಸ್ಥಾಪನೆ ನೆರವೇರಿಸಿದರು. ಮತ್ತೆಲ್ಲ ನಮ್ಮ ಗಣ್ಯರು, ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಬಹಳ ಆಸೆಪಟ್ಟು ಅಪೇಕ್ಷೆ ಪಟ್ಟು ಇವತ್ತಿನ ಮಹಾದ್ವಾರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಚುಂಚನಗಿರಿ ಶ್ರೀಗಳವರ ಒಂದು ಮಹಾದ್ವಾರ ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರ ಮಹಾದ್ವಾರವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಸಂಕಲ್ಪದೊಂದಿಗೆ ಇವತ್ತಿಲ್ಲಿ ಅದರ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇರುವಂತಹದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ. ನಿಮ್ಮನ್ನು ನೋಡ್ತಾ ಇದ್ದರೆ ಏನಪ್ಪ ಎಷ್ಟು ಬೇಗ ಕಟ್ಬಿಡ್ತಾರಪ್ಪ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಉತ್ಸಾಹ ನೋಡಿದ್ರೆ ನಿಮ್ಮಲ್ಲಿ ಉತ್ಸಾಹ ಇದೆ, ಭಕ್ತಿ ಇದೆ, ಶ್ರದ್ಧೆ ಇದೆ, ಅಭಿಮಾನ ಇದೆ, ಮಾಡಬೇಕು ಅನ್ನುವಂಥ ಆಸಕ್ತಿ ಇದೆ. ಅದರ ಜೊತೆಗೆ ಎಲ್ಲದಕ್ಕಿಂತ ಕೂಡ ನೀವೆಲ್ಲ ಒಂದಾಗಿದ್ದೀರಲ್ಲ, ಐಕ್ಯತೆ ಬಂದಿದೆ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ನೀವೇನೇ ಮಾಡಿ, ಯಾವ ದ್ವಾರ ಕಟ್ಟಿ, ಏನೇ ಕಟ್ಟಿ, ಒಂದಾಗಿ ಬದುಕುವಂತಹ ಒಂದು ಮನೋಭಾವ ಬೇಕಾಗಿರುವಂಥದ್ದು. ಆ ಐಕ್ಯತೆಯನ್ನು ಇವತ್ತು ಈ ಮಹಾದ್ವಾರದ ಒಂದು ನೆಪ ಮಾಡಿಕೊಂಡು ನೀವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಮಹಾದ್ವಾರದ ಶಂಕುಸ್ಥಾಪನೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಆದಷ್ಟು ಶೀಘ್ರ ಈ ಒಂದು ಮಹಾದ್ವಾರ ನಿರ್ಮಾಣಗೊಳ್ಳಲಿ. ಇದಕ್ಕೂ ಮುನ್ನ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರವನ್ನು ಬಿಡದಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಕನಕಪುರದ ಮರಳೆ ಗವಿಮಠದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು, ಬಿಡದಿ ಚೌಕಿ ಮಠದ ಹುಚ್ಚಪ್ಪ ಮಹಾಸ್ವಾಮಿಗಳು, ಬಿಡದಿ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಲೋಹಿತ್ ಕುಮಾರ್, ವೀರಶೈವ ಮುಖಂಡ ಹೋಟೆಲ್ ಶಶಿ, ಪುರಸಭೆ ಮಾಜಿ ಅಧ್ಯಕ್ಷ ಹರಿಪ್ರಸಾದ್, ಸದಸ್ಯ ಸೋಮಶೇಖರ್, ರಾಕೇಶ್, ಮುಖಂಡರಾದ ಗುರುಲಿಂಗಯ್ಯ, ರಮೇಶ್, ಗಿರೀಶ್, ರುದ್ರೇಶ್, ಕುಮಾರ್, ಖಲೀಲ್, ನರಸಿಂಹಯ್ಯ, ರೇಣುಕಪ್ಪ, ಬಿಎಂ ರಮೇಶ್ ಕುಮಾರ್, ಬಾಲಾಜಿ, ನಿತ್ಯಾನಂದ, ರಾಮು ಇನ್ನಿತರರು ಇದ್ದರು. ಈ ದಿನ ಬಿಡದಿ ಪಟ್ಟಣದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಮಹಾದ್ವಾರದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಸ್ವಾಮಿಗಳು ಬಂದು ಗುದ್ದಿ ಪೂಜೆ ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಿಡದಿ ಪಟ್ಟಣದ ಎಲ್ಲಾ ಮುಖಂಡರು, ಸ್ನೇಹಿತರು, ಎಲ್ಲ ಅತ್ಯಂತ ಹೆಚ್ಚಿನ ಸುತ್ತಮುತ್ತ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಗೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇದೇ ಸಹಕಾರ ಮುಂದುವರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮ ಶಿವಕುಮಾರ ಸ್ವಾಮೀಜಿ ಅವ್ರ ಕಾರ್ಯಕ್ರಮಕ್ಕೆ ಎಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಮ್ಮ ತುಂಬಾ ಹೃದಯದಿಂದ ಬೆಂಬಲ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆಯಿಂದ ಅವರು ತುಂಬಾ ನಮ್ಗೆ ಸಪೋರ್ಟ್ ಆಗಿ ನಿಂತು ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣಕರ್ತ ಆಗಿದ್ದಾರೆ. ಒಬ್ರಿಬ್ರು ಅಂತಲ್ಲ, ಎಲ್ಲಾ ಮುಖಂಡರು, ನಮ್ಮ ಎಲ್ಲಾ ಇವರು ಬಿಡದಿ ಗ್ರಾಮಸ್ಥರು ಇದರಿಂದ ಈ ಒಂದು ಕಾರ್ಯಕ್ರಮ ಇವತ್ತಿಗೆ ಶಂಕುಸ್ಥಾಪನೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಆದಷ್ಟು ಶೀಘ್ರದಲ್ಲೇ ಮಹಾದ್ವಾರವನ್ನ ಚಾಲನೆ ಮಾಡಿ ಬೇಗ ಮುಕ್ತಾಯ ಮಾಡಿ ಸ್ವಾಮೀಜಿಗಳ ಆಶಯದಂತೆ ನಿಮ್ಮಗಳ ಸಮ್ಮುಖದಲ್ಲೇ ಓಪನಿಂಗ್ ಕಾರ್ಯಕ್ರಮನ ಆದಷ್ಟು 3 ತಿಂಗಳು 6 ತಿಂಗಳ ಒಳಗಡೆ ಮುಗಿಸೋಣ ಅಂತ ಅನ್ಕೊಂಡಿದೀವಿ. ನಿಮ್ಮೆಲ್ಲ ಸಹಕಾರಕ್ಕೆ ತುಂಬ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತ ವೃಂದಕ್ಕೆ ಬಿಜಿಎಸ್ ಸರ್ಕಲ್ನಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.